ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಛೋಟಾ ಹೀರೋ ಯಾವ ಥರ ರೆಡಿಯಾಗಿದ್ದಾರೆ ಅಂತ. ಎಸ್, ನಾವು ಇವತ್ತು ಅಥರ್ವ್ ಹುಟ್ಟಿದ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಮತ್ತೆ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇವಾಗ 12:45 ಶೋಗೆ ಬುಕ್ ಮಾಡಿದ್ದಾರೆ. ಆಲ್ರೆಡಿ 12:30 ಆಗಿಬಿಟ್ಟಿದೆ. ಇವಾಗ ಹೊರಡಬೇಕು. ನೋಡಿ ನಾವಿಬ್ಬರು ಟ್ವಿನ್ನಿಂಗ್. ಇವನು ಕಾಂಟ್ರಾಸ್ಟ್ ಇರಲಿ ಅಂತ ಈ ಸಲ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆಲ್ರೆಡಿ ಟೈಮ್ ಆಗಿದೆ. ಗೊತ್ತಿಲ್ಲ ಅಥರ್ವ್ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಥಿಯೇಟ್ರಲ್ಲಿ ಫಸ್ಟ್ ಟೈಮ್. ಹಾಗಾಗಿ ಇದು ಒಂದು ಮೆಮೊರಿ ಅವನಿಗೆ, ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಮೂವಿ ನೋಡೋದು. ಸೊ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಟೈಮ್ ಆಗಿಬಿಟ್ಟಿದೆ. ಮತ್ತೆ ಥಿಯೇಟ್ರಿಗೆ ಹೋದ್ಮೇಲೆ ಸಿಗ್ತೀನಿ. वो कहते हैं ना, मन के हारे हारे और मन के जीते जीत. ನಿಸ್ಸಂದೇಹವಾಗಿ ಮಹಾಬಲಶಾಲಿ. ನನ್ನ ಸಹೋದರನನ್ನ ವಧೆ ಮಾಡಿದವನು ಇಂದು ಜೀವಂತವಾಗಿದ್ದಾನೆ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವನಿಗೆ ಸಿನಿಮಾ ಅಂತ ಚಲೋ ಅದ. ನೋಡ್ತೀಯಾ? ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು. ಏನಾಯ್ತು? ಬಂತು ಹೋಗಲ್ಲಿ ನಾ ಇವಾಗ. ಅಕ್ಷರ ಒಂದ್ ಕಡೆ ಹೋಯ್ತಂತ ಸ್ಕ್ರೀನ್ ಬ್ಲ್ಯಾಕ್ ಆಗಬಾರ್ದು ಅವನಿಗೆ ಒಟ್ಟು ಅಂತಾರೆ. ಸುಧಾರ್ ಮಾಡಮ್ಮ ಮಾಡೋ. ತುಂಬಾ ಸುಸ್ತಾಗ್ತದೆ. ಸೋಲೆ ಗೆಲುವಿಗೆ ಮೆಟ್ಲು. ಎಲ್ಲರೂ ಬಸ್ ಹತ್ತಿ ಯಾರ್ ಏನೇ ಅಂದ್ರು ಸುಮ್ಮನೆ ಲೂಸರ್ಸ್ ಅಂದ್ರೆ ಮಾತ್ರ ಒಂದು ಬಿಡಿ. ನನ್ನ ಸ್ಪೀಚ್ ನಿಂಗೆ ಅರ್ಥ ಆಗ್ಲಿಲ್ವಾ? ಇಲ್ಲ ಇಷ್ಟ ಆಗ್ಲಿಲ್ಲ? ನೋಡ್ತಾ ನೋಡ್ತಾ 4 ವರ್ಷ ಕಾಲೇಜ್ ಲೈಫ್ ಮುಗ್ದೋಯ್ತು. ಇನ್ವಾಲ್ವ್ ಆಗಿ ಮೂವಿ ನೋಡ್ತಿದ್ದಾನೆ ಅಂದರೆ ಅವರಪ್ಪ ಚಾಟ್ಸ್ ತರ್ಲಿಕ್ಕೆ ಹೊರಗೆ ಹೋಗಾರ. ಇವಾಗ ಹುಡುಕ್ತಿದ್ದಾನೆ ಸಡನ್ಲಿ. ನೋಡಿ ಏನಮ್ಮ ಓಯ್ ಎಲ್ಲೋಗ್ತೀವಿ? ಬಾ. ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಇಂದಿನ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಉಳಿಸಲು, ರಕ್ಷಿಸಲು ಮತ್ತು ಬೆಳೆಸಲು ನಾವುಗಳೆಲ್ಲರೂ ಸೇರಿ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ. ವಾಯು ಮಾಲಿನ್ಯ ಅದೇನು ಸ್ವಚ್ಛ ಪರಿಸರ ಬದುಕು ಸುಂದರ. ಆರೋಗ್ಯಕರ ಬದುಕಿಗೆ ಮಾಲಿನ್ಯರಹಿತ ಪರಿಸರ.
ಹೆಂಗಿತ್ತು ಮೂವಿ? ಹೆಂಗಿತ್ತು ಮೂವಿ ಅಥರ್ವ? ಹೇಳು. ಸಿನಿಮಾ ಚಲೋ ಆಯ್ತಾ? ಸೂಪರಾ? ಡವ್ ಮಾಡ್ತಾನೆ. ಇಂಟರ್ವೆಲ್ ತನ ಎಂಜಾಯ್ ಮಾಡ್ದ, ಆಮೇಲೆ ಅವನಿಗೆ ಟೈಮ್ ಪಾಸೇ ಆಗಿಲ್ಲ. ಬಟ್ ಆದರೂ ಓಡಾಡಿಸಿಲ್ಲ. ನಮಗೆ ಮೂವಿ ನೋಡೋದಕ್ಕೆ ಬಿಟ್ಟ ಪಾಪ ಸುಮ್ಮನೆ. ಚೆನ್ನಾಗಿತ್ತು ಮೂವಿ ಬಗ್ಗೆ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ. ಮೂವಿ ಮುಗಿದ್ಮೇಲೆ ರಿಟರ್ನ್ ಬರ್ತಾ ಒಂದಿವೆ. ಒಂದ್ ಕಡೆ ಉತ್ತರ ಕರ್ನಾಟಕ ಊಟ ಅಂತ ಇತ್ತು. ನಾವು ಬೆಳಗ್ಗೆ ಟಿಫನ್ ಅಷ್ಟೇ ಮಾಡ್ಕೊಂಡು ಮೂವಿಗೆ ಹೋಗಿರೋದ್ರಿಂದ ಅಲ್ಲೇ ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಇವಾಗ ಡಿಮಾರ್ಟಿಗೆ ಬಂದಿದೀವಿ. ಬಾಯ್. ಗುಡ್ ಬಾಯ್. ಮಳೆ ಕಾಣಿಸ್ತಾನೆ ಇಲ್ಲ, ಮೊಬೈಲಾಗ ಕ್ಯಾಪ್ಚರ್ ಆಗ್ತದೆ. ಮಳೆ ಬರಕತ್ತದ, ಮಳೆ ಬರಕತ್ತದ. ಮೂವಿಗೆ ಯಲಹಂಕಕ್ಕೆ ಬಂದಿದ್ವಿ. ಸೊ ಯಲಹಂಕದಲ್ಲೇ ನಮ್ಮ ತಂಗಿ ಮನೆ. ಡಿಮಾರ್ಟಿಗೆ ಹೋಗ್ಬಿಟ್ಟು ರಿಟರ್ನ್ ಹೋಗ್ತಾ ಮಳೆ ಬಂದ್ಬಿಟ್ಟು, ಸೊ ಆನ್ ದಿ ವೇ ನಮ್ಮ ತಂಗಿ ಮನೆಗೆ ಸಡನ್ಲಿ ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಈ ಸರ್ಪ್ರೈಸ್ ಆದರೂ ಸರ್ಪ್ರೈಸ್ ಆಗಲಿ. ಹೆಂಗೆ ಸರ್ಪ್ರೈಸ್ ನಮ್ದು? ಹೆಂಗೆ ಏನಂತನ? ಹಾಯ್ ಅಭಯ ರಾಮ. ಹಾಯ್. ನಿಧಾನ ನೀನು. ಹಾಯ್ ಹಾಯ್. ಏನೋ ಮಾತಾಡ್ತಿದ್ದಾನ ಅವನು. ಅವಾಗಲೇ ಎಷ್ಟು ಚಂದ ಮಾತಾಡಿಸ್ತಿದ್ರು. ಒಬ್ರಿಗೊಬ್ರು ವಿಡಿಯೋ ತೆಗಿಯೋದ್ರಾಗ ಡೈವರ್ಟ್ ಆಗ್ಬಿಟ್ರು. ಅಯ್ಯೋ ಮುದ್ದು ಮಾಡ್ತಾನ ನೋಡು ಅವ್ನು, ನಿನ್ನ ಮುದ್ದು ಮಾಡ್ತಾನ ನೋಡುಗ. ಪಾ ಕೊಡು ನೀನು ಅಭಯ ರಾಮಗ. ಬಾಯ್. ಬೂಮ್ ಬೂಮ್. ಸರಿ ಹಿಡ್ಕೋ, ಆ ಗೊಂಬೆ ಹಿಡ್ಕೊಂಡು ನೀನು ಅವನ್ನ. ಅದು ವೀಲಿಂಗ್ ಟರ್ನ್ ಆಗಲ್ಲ, ಅದು ಗೊಂಬೆ ಬಿಡೋ. ಟ್ರಿಪಲ್ ರೈಡ್ ಮಾಡಬಾರ್ದಂತ. ಯಾರು ಹಾಕ್ತಾರ ಫೈನ್? ಲಾಟಿ. ಅವ್ನು ಬೀಳ್ತಾನ. ಇಲ್ಲ, ಅವನ ಮುಖ ನೋಡ್ಲಿಕ್ಕೆ ಅಷ್ಟು ಒದ್ದಾಡ್ತಾನೆ. ಅಲ್ಲಿ ನೋಡು, ಅವನು ಸ್ಮೈಲ್ ಮಾಡೋದು ಅವ್ನು ನೋಡಿ. ಇಲ್ಲಿ ಕಾಣಿಸ್ತಿದ್ದಾಳಲ್ಲ ಇವಳು ಸೃಜನಾ ಮ್ಯೂಸಿಕ್ ಕ್ಲಾಸಸ್ ಟೀಚರ್. ಸೊ ಯಾರಿಗಾದರೂ ಸಂಗೀತ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಹೇಳ್ಕೊಡ್ತಾಳೆ. ಜಾಯಿನ್ ಸೃಜನಾ ಮ್ಯೂಸಿಕ್ ಕ್ಲಾಸಸ್ ಫಾರ್ ಯುವರ್ ಮ್ಯೂಸಿಕ್ ಕೆರಿಯರ್. ಅವ್ನು ಹೇಳಿಲಿ, ಆಮೇಲೆ ಹೇಳಿ. ಫಸ್ಟ್ ಅಭಯ ನಾಮ ಹೇಳ್ಬೇಕು.
ಇಂಟಿ ಮಿಂಟಿ ಮಾಡು. ಹೌದೌದು ಕೈ ಇಡನ್ ನೀ ತೋರ್ಸ್ ಹೆಂಗಿಡ್ಬೇಕಂತ ಗೊತ್ತಿಲ್ಲ ಅವನಿಗೆ. ಹಂಗಿಡು ಅಭಯರಾಮ, ಕೈ ಹಂಗಿಡು. ಗ್ರೂಪ್ ನಲ್ಲಿ ಹಾಕ್ಬಿಡ್ತಾನೆ, ನೀವು ಅಲ್ಲೇ ಚೆಕ್ ಮಾಡ್ಕೊತಿರ್ಬೋದು ಅಷ್ಟೇ. ಹಾ ಇಡ್ಸ್ ನೀನ ಹಂಗ. ಮಿಂಟಿ 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 ಅಂತ ಬಾಯ್ ಹೆಂಗ್ ಮಾಡ್ತಾ ನೋಡಿದ ಹಂಗ್ ಮಾಡ್ಬೇಕಂತ. ಕೊಟ್ಟಿಲ್ಲ ಈಗ ಮಾಡ್ತೇವೆ. ನಂಗೆ ಕೊಟ್ಟಿಲ್ಲ ಅಂತಂದೇಳಿ ಹಿಂಗ್ ಮಾಡ್ಬೇಕಂತ ನಾವು. ಅವಾಗ ತಿನ್ನಿಸ್ತ ಅಣ್ಣ ಏನಂತಾರವ, ಏನ್ ಮಾಡ್ಲಿಕತ್ತಿ? ಏನದು ಹೇಳು. ಕುರಿ ಮರಿ. ಈಗ ಹೇಳ್ದಲ್ಲ, ಹೆಂಗ್ ಹೇಳಿದಿ? ಜೋರ್ ಹೇಳು. ಹ್ಮ್ ಮತ್ತೆ ಜೋರು ಜೋರಾಗಿ ಹೇಳಲಿ. ಹೇಳಲ್ಲ ನೀನ್ ಬಿಟ್ಟು ಹೋಗ್ತೀನಿ, ಹೇಳಲ್ಲ ಅಂದ್ರೆ. ಬೇಡ ನೀ ಬರ್ಬೇಡ. ಏನಪ್ಪ? ಹೇಳು ಹೇಳು, ಇನ್ನೇನು ಹೇಳು, ಕರೆಕ್ಟಾಗಿ ಹೇಳು. ಹಾ ಹೇಳು. ಬಾಯ್. ಹೋಗ್ ಬರ್ತೀಯಾ? ಹುಷಾರು ಹೋಗ್ತೀನಿ. ಬಾಯ್ ಅಭಯರಾಮ, ಟಾಟಾ ಬಾಯ್ ಮಾಡ್ತಿದ್ದಾನು. ಚಕ್ರಿ ಅಮ್ಮ ಅಂತೂ ಬಂದ. ನೀವು ಹೋಗಿ ಹೋಗ್ತೀವಿ ಅಂದ್ರೆ ಸುಮ್ಮನೆ ಆಫ್ಟರ್ ರೈನ್ ಸೀನ್ಸ್ ಇನ್ ಬ್ಯಾಂಗ್ಳೂರ್. ಗದ ಗದ ನಡುಗ್ತಾ ಇದ್ದೀನಿ ನಾನಂತೂ ಇಂದ ಕೂತ್ಕೊಂಡು. ಗದ ಗದ ನಡುಗಿಂಗ್. ಮಳೆ ನಿಂತೇ ಇಲ್ಲ ಇನ್ನ, ಅಲ್ಲಿ ಎಷ್ಟು ಕ್ಲೌಡಿ ಅದ ನೋಡ್ರಿ. ಸೊ ಫೈನಲಿ ಮನೆಗೆ ಬಂದ್ವಿ. ಟೈಮ್ ಎಷ್ಟಾಗಿದೆ ಅಂದರೆ 7:10 ಆಗಿದೆ. ಮನೆಯಿಂದ ಹೊರಟಾಗ 12:25 ಆಗಿತ್ತು ಅನಿಸುತ್ತೆ. ಆಲ್ಮೋಸ್ಟ್ 7 ಅವರ್ಸ್ ನಿಯರ್ಲಿ ಮನೆಯಿಂದ ಇವತ್ತು ಆಚೆ ಇರೋದಿದೆ. ಫಸ್ಟ್ ಟೈಮ್ ನಾವು. ಇನ್ನು ಮೂವಿ ಬಗ್ಗೆ ಹೇಳಬೇಕು ಅಂದರೆ, ನಾವು ಹೋಗಿದ್ದ ಮೂವಿ ಬಂದುಬಿಟ್ಟು ಜೂನಿಯರ್. ಹೊಸ ಹೀರೋ, ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ. ಸ್ಟಂಟ್ಸ್ ಆಗಿರ್ಬೋದು ಎಲ್ಲನೂ ಹೊಸದಾಗಿ ಬಂದಿರೋ ಹೀರೋ ಅಂತ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ತಂದೆ ಮಕ್ಕಳು ಎಮೋಷನ್ ಅಂದರೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಈ ಮೂವಿಲಿ ಅದೇ ಇರೋದು, ಅಪ್ಪ ಮಕ್ಕಳದು. ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಥಿಯೇಟ್ರಿಗೆ ಹೋಗೇ ನೋಡಿ. ಆ್ಯಂಡ್ ಅಥರ್ವನು ರಿವ್ಯೂ ಕೊಡ್ತಾನೆ ಮೂವಿ ಹೆಂಗಿತ್ತು ಅಂತ. ಸಿನಿಮಾ ಹೆಂಗಿತ್ತಪ್ಪು? ಸೂಪರ್ ಅಂತೆ ನೋಡಿ. ನಾವು ನಗಬೇಕಾದ್ರೆ ಅವನು ನಗ್ತಿದ್ದ, ಏನು ಅಂತ ಗೊತ್ತಿಲ್ಲ ಅವನಿಗೆ. ಬಟ್ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅದೇ ಥರ ಅವನು ಎಂಜಾಯ್ ಮಾಡ್ದ. ಫಸ್ಟ್ ಹಾಫ್ ಸೆಕ್ಷನ್ ಅಂದರೆ ಇಂಟರ್ವೆಲ್ಗೂ ಮುಂಚೆ ತುಂಬ ಸೀರಿಯಸ್ ಆಗಿ ನೋಡಿದ್ದಾನೆ ಮೂವಿನ. ಯಾವ ಥರ ಅಂದರೆ, ಅವರಪ್ಪ ಪಕ್ಕದಲ್ಲಿ ಕೂತಿರೋರು ಪಾಪ್ಕಾರ್ನ್ ತರೋದಕ್ಕೆ ಎದ್ದೋಗಿದ್ದಾರೆ, ಅವನಿಗೆ ಅದನ್ನೂ ಎಚ್ಚರ ಇಲ್ಲ, ಅಷ್ಟು ಇನ್ವಾಲ್ವ್ ಆಗಿ ನೋಡಿದ್ದ. ಸಡನ್ಲಿ ತಿರುಗಿ ನೋಡಿದಾಗ ಅಪ್ಪ ಎಲ್ಲಿ ಅಂತ ಕೇಳ್ದ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದ. ಬಟ್ ಇಂಟರ್ವೆಲ್ ಆದಮೇಲೆ ಅವನಿಗೊಂದು ಸ್ವಲ್ಪ ಬೋರ್ ಆಯಿತು. ಬಟ್ ಅದು ಇದು ನಮ್ಮನ್ನು ಮಾತಾಡಿಸ್ಕೊಂಡು ಹಾಗೆ ಹಿಂಗೆ ಮ್ಯಾನೇಜ್ ಮಾಡ್ದ, ಗೊಳಾಡ್ಸಿಲ್ಲ. ಥ್ಯಾಂಕ್ ಗಾಡ್ ನಮಗೆ ಮೂವಿ ನೋಡೋದಕ್ಕೆ ಬಿಟ್ಟ, ಅವ್ನು ನೋಡಿಲ್ಲ ಅಂದ್ರೂ. ಸೊ ನಮ್ಮ ಮನೆಯವ್ರನ್ನೂ ರಿವ್ಯೂ ಕೊಡ್ತಾರೆ. ಮೂವಿ ಹೆಂಗಿತ್ತು ರೀ? ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಮೂವಿ. ಹಾಂ, ನಮ್ಮ ಮನೆಯವರಿಗೂ ಫುಲ್ ಇಷ್ಟ ಆಯಿತು ಮೂವಿ. ಇಷ್ಟ ಆಯ್ತು ನಂಗೆ ಭಾಳ. ಕ್ಲೈಮ್ಯಾಕ್ಸ್, ಆ್ಯಕ್ಟಿಂಗ್, ಡ್ಯಾನ್ಸ್. ನಾವು ಆ್ಯಕ್ಚುಲಿ ಏನು ಗೊತ್ತಾ, ಇದೊಂದು ಬಾಟಲ್ ತೊಗೊಳೋದಕ್ಕೆ ಅಂತ ಡಿಮಾರ್ಟಿಗೆ ಹೋಗಿದ್ದು. ಡಿಮಾರ್ಟ್ ಅಂದ್ರೇ ಅದೇನೋ ಒಂದು ಮ್ಯಾಜಿಕ್. ಬರೀ 100-200 ರುಪೀಸು ತೊಗೋಬೇಕು ಅಂದ್ಕೊಂಡು ಹೋದ್ರೂ ಒಂದು 2,000 ರೂಪಾಯಿ ಆದರೂ ಶಾಪಿಂಗ್ ಮಾಡ್ತೀವಿ. ಇದೊಂದು ವಾಟರ್ ಬಾಟಲ್ ಸಲುವಾಗಿ ಹೋಗಿ ಎಷ್ಟು 1,500 ಬಿಲ್ ಆಯ್ತು ಇವತ್ತು ಡಿಮಾರ್ಟಲ್ಲಿ. ಈ ವಾಟರ್ ಬಾಟಲ್ ಏನಕ್ಕೆ ಅಂದರೆ, ನನಗೆ ಡಾಕ್ಟ್ರು ಪರ್ ಡೇ ನಿಯರ್ಲಿ 4 ಲೀಟರ್ಸ್ ಆಫ್ ವಾಟರ್ ನೀನು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಸೊ ಇದು ಬಂದುಬಿಟ್ಟು 2200 ml, ಅಂದರೆ 2 ಲೀಟರ್ಸ್ಗಿಂತ ಒಂದು 200 ml ಜಾಸ್ತಿ ಇದೆ. ಸೊ ಇದನ್ನು 2 ಟೈಮ್ಸ್ ಕುಡಿದ್ರೆ ನನಗೆ ಪರ್ ಡೇಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನು ಯೂಶ್ವಲಿ ನೀರು ಕಡಿಮೆ ಕುಡಿಯೋದು, ಅದರಿಂದನೇ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇದು ಇದ್ದರೆ ಒಂದು ರಿಮೈಂಡರ್ ಥರ ಇರುತ್ತೆ. ಸೊ ಇದನ್ನು 2 ಟೈಮ್ಸ್ ಪರ್ ಡೇ ಇನ್ಮೇಲೆ ಖಾಲಿ ಮಾಡಲೇಬೇಕು. ಇದನ್ನು ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ಚೆಕ್ ಮಾಡಿದೆ. ಇದು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ತೊಗೊಂಡಿದ್ದಾರೆ ಡಿಮಾರ್ಟಲ್ಲಿ.
ಚೆನ್ನಾಗಿದೆಯಲ್ಲ ಅಂತ ಇದೇ ತೊಗೊಳ್ಳೋಣ ಅಂತ ಕೇಳಿದೆ ಅವಳಿಗೆ ಫೋಟೋ ಕಳ್ಸೋದಕ್ಕೆ. ನಾನು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ 1000 ರೂಪೀಸ್ ಇತ್ತು ಇದೇ ಬ್ರ್ಯಾಂಡು. ಏನಿದು ಬ್ರ್ಯಾಂಡ್? ಓಬೆನ್ ಅಂತೆ. ಓಬೆನ್ ಬ್ರ್ಯಾಂಡು 1000 ರೂಪೀಸ್ ಇತ್ತು. ಡಿಮಾರ್ಟಲ್ಲಿ ಎಷ್ಟಿದೆ ನೋಡಿ, 349. ಚಲೋ ಅದ ತಿನ್ನಿ. 349 ಅಷ್ಟೇ ಇತ್ತು. ಸೊ ಇನ್ನೂ ನಾವು ಮೂವಿಗೆ ಹೋಗಿದ್ವಲ್ಲ, ಅಲ್ಲೇ ಪಕ್ಕದಲ್ಲೇ ಇತ್ತು ಡಿಮಾರ್ಟು. ಸೊ ತೊಗೊಂಬಂದ್ವಿ. ಆಚೆ ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಊಟನೂ ಮಾಡಿ ಬಂದ್ವಿ. ಸ್ವಲ್ಪ ಲಾಂಗ್ ಗ್ಯಾಪೇ ಆಗಿದೆ. ಬಕ್ರಿ ಮನೇಲಿ ಮಾಡೇ ಇಲ್ಲ ನಾನಿವಾಗ. ಜೋಳದಿಟ್ಟು ಖಾಲಿ ಆಗಿಬಿಟ್ಟಿದೆ. 1.5 ಮಂತ್ ಲಾಸ್ಟ್ ಟೈಮ್ ನಾವು ಮನೇಲಿ ಇಲ್ಲದೆ ಇದ್ದಿದ್ದು. ಅಂದರೆ ಕುಷ್ಟಗಿಗೆ ಹೋದಾಗ 1.5 ಮಂತ್ ಇರಲಿಲ್ಲ ಇಲ್ಲಿ. ಸೊ ಆ ಟೈಮಲ್ಲಿ ಜೋಳ ಎಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಜೋಳದಿಟ್ಟು ಹಾಕ್ಸದೇ ಇರೋದ್ರಿಂದ ಬಕ್ರಿ ತಿಂದು ತುಂಬ ಗ್ಯಾಪ್ ಆಗಿತ್ತು. ಸೊ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಡುಗೆ ಅಂತ ನೋಡಿದ ತಕ್ಷಣ ಬೆಳಗ್ಗೆ ಬರೀ ಅವಲಕ್ಕಿ ಒಗ್ಗರಣೆ ತಿಂದ್ಬಿಟ್ಟು ಹೋಗಿದ್ವಿ ಮನೆಯಿಂದ. ಸೊ ಊಟ ಮಾಡಿರಲಿಲ್ಲ. ಅಥರ್ವ ಅಲ್ಲಿ ಪಾಪ್ಕಾರ್ನ್ ಅದು ಇದು ತಿಂದೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡಿದ್ದ. ಅವನಿಗೂ ಊಟ ಮಾಡಿಸಿಲ್ಲ ಪಾಪ ಇವತ್ತು. ಇನ್ನು ಅಲ್ಲಿ ಹೋದ್ಮೇಲೆ ಅವನು ಬಕ್ರಿ ಪ್ರಿಯ. ಬಕ್ರಿ ಚಪಾತಿ ಇದ್ದರೆ ಮುಗೀತು ನಮ್ಮ ಮನೇಲಿ ಮಕ್ಕಳಿಗೆಲ್ಲ. ಸೊ ಬಕ್ರಿ ತಿಂದ ಅವನು. ಅಲ್ಲೇ ಊಟ ಮಾಡಿಕೊಂಡು ರಿಟರ್ನ್ ಬರ್ತಾ ಸಡನ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆನ್ ದಿ ವೇನೇ ನಮ್ಮ ತಂಗಿ ಮನೆ ಇದ್ದಿದ್ದು. ನಾನು ಥಿಯೇಟ್ರಿಂದ ಅಲ್ಲ, ಊಟ ಮಾಡ್ಕೊಂಡು ಹೊರಟ ತಕ್ಷಣ ಅಂದೆ ಸೃಜನ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ. ನಮ್ಮ ಮನೆಯವರು ವೀಕೆಂಡ್ ಅಲ್ವಾ, ಈಗ ಎಲ್ರಿಗೂ ವೀಕೆಂಡೇ ರೆಸ್ಟ್ ಮಾಡೋದಕ್ಕೆ ಸಿಗೋದು. ರೆಸ್ಟ್ ಮಾಡ್ತಿರ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂದರು. ಮತ್ತು ಮಳೆ ಸ್ಟಾರ್ಟ್ ಆಗಿಬಿಡ್ತು ಸಡನ್ಲಿ. ಸೊ ನಮಗೆ ಮಳೆನೇ ನಮ್ಮ ತಂಗಿ ಮನೆಗೆ ಕಳಿಸ್ತು. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ ಥರ ಮತ್ತು ಅಭಯರಾಮನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು. ಇವಾಗ ಮನೆಗೆ ಬಂದ್ವಿ. 7:15 ಆಗಿದೆ ಆಲ್ರೆಡಿ ಟೈಮು. ಸರಿ, ನಮ್ಮ ಮನೆಯವ್ರ ಮೂವಿ ಹೆಂಗಿದೆ ಅಂತ ಹೇಳೋದಕ್ಕೂ ಮೊದಲು ಅವ್ರು ಫ್ರೆಶ್ ಅಪ್ ಆಗ್ತಿದ್ದಾರೆ. ಡಿಮಾರ್ಟಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಒಂದು ವಾಟರ್ ಬಾಟಲ್ ಹೇಳಿದ್ನಲ್ಲ, ಅದಾದಮೇಲೆ ಇದೊಂದು ಸ್ಟೋಲ್ ತೊಗೊಂಡೆ. ಶಾಲ್ ಏನಂತೀರ, ಚಿಕ್ಕದು ಶಾಲ್ ಇದು. ಇದು ಎಷ್ಟು ಅಂದರೆ ಇದ್ರ ಮೇಲೆ 119 ಇದೆ. ಬಟ್ ಆಫರ್ ಪ್ರೈಸಲ್ಲಿ 99ಗೆ ಸಿಕ್ತು ಅನಿಸುತ್ತಿದ್ದು ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಕ್ಲಾತ್ ತುಂಬ ಇಷ್ಟ ಆಯಿತು. ನಾನು ಇಷ್ಟಕ್ಕೆ ಮುಂಚೆ ಒಂದು ಶಾಪಲ್ಲಿ ತೊಗೊಂಡಿದ್ದೆ, ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಇದು ಚೆನ್ನಾಗಿದೆ, ಹಾಗಾಗಿ ತೊಗೊಂಡೆ. ಆ್ಯಂಡ್ ನಮ್ಮ ಮನೆಯವರಿಗೆ ನೈಟ್ ಪ್ಯಾಂಟ್ಸ್ ಡಿಮಾರ್ಟಲ್ಲಿ ಪರ್ಟಿಕ್ಯುಲರ್ ಈ ಕಾಟನ್ ಪ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿರೋ ಕ್ವಾಲಿಟೀಲಿ ಬಂದಿದೆ. ನಮ್ಮ ಮನೆಯವರು ನಾವು ಈ ಮನೆಗೆ ಬರೋಕ್ಕೆ ಮುಂಚೆ ಹಳೆ ಮನೆ ಹತ್ರ ತುಂಬ ಹತ್ತಿರ ಇತ್ತು ನಮಗೆ ಡಿಮಾರ್ಟು. ಸೊ ಇಲ್ಲದ ಗ್ರಾಸರೀಸ್ ಎಲ್ಲನೂ ಡಿಮಾರ್ಟಲ್ಲೇ ತೊಗೋತಿದ್ವಿ. ಅಲ್ಲಿ ಹೋದಾಗ ನಾವು ಆವಾಗಲೇ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ವಿ. ಲಾಕ್ಡೌನ್ ಆಗಿ ಇವರಿಗೆ ವರ್ಕ್ ಫ್ರಮ್ ಹೋಮ್ ತೆಗೆದುಬಿಟ್ಟು ಆಫೀಸಿಗೆ ಬರೋದಕ್ಕೆ ಅವಾಗೇ ಹೇಳಿದರು. ಸೊ ಅವಾಗ ಶಿಫ್ಟ್ ಆದಾಗ ಇವರಿಗೆ ಈ ಥರದ್ದು 2 ಕಾಟನ್ ಪ್ಯಾಂಟ್ಸ್ ತೊಗೊಂಡಿದ್ವಿ ಡಿಮಾರ್ಟಲ್ಲಿ. ಅವಾಗ ತೊಗೊಂಡಿದ್ದು ಈ ಮನೆಗೆ ಬಂದಮೇಲೆ ಈಗ ರೀಸೆಂಟಾಗಿ ಅದು ಹಾಳಾಗಿದೆ. ಅಷ್ಟು ಒಳ್ಳೆ ಕ್ವಾಲಿಟಿದಿತ್ತು. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಬರೀ ಬಾಟಲ್ಗೋಸ್ಕರ ಹೋದ್ರೂ ಈ ಪ್ಯಾಂಟ್ಸ್ ಕಲೆಕ್ಷನ್ಸ್ ಆ್ಯಕ್ಚುಲಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾವು ಹೋದಾಗ ಇದ್ದಿಲ್ಲ, ಈ ಸಲ ಇತ್ತಲ್ವ ತೊಗೊಂಬಂದ್ವಿ. ಮತ್ತು ಅಫೋರ್ಡಬಲು ಇದೆ. ಎಷ್ಟು ಅಂದರೆ 249 ಅಷ್ಟೇ. ಈಚ್ ಪ್ಯಾಂಟಿಗೆ 249. ಸೊ ಇದು ಇತ್ತು. ಈ ಸಲನೂ ಹೇಳಿದ್ನಲ್ಲ ಕಲೆಕ್ಷನ್ಸ್ ಇರಲಿಲ್ಲ. ಇದು ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಇರೋದ್ರಲ್ಲಿ ನನಗೆ ಇದೆರಡು ಕಲರ್ ಇಷ್ಟ ಆಯ್ತು. ಇವ್ರು ಬೇಡ ಇನ್ನೊಂದು ಸಲ ನೋಡೋಣ, ಇವಾಗ ತುಂಬ ತೊಗೊಂಡಿದ್ದೀನಿ ಅಂತಿದ್ರು. ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅಲ್ವಾ, ಸುಮ್ಮನೆ ಕಾಂಪ್ರಮೈಸ್ ಆಗಬಾರ್ದು. ಆಮೇಲೆ ಈ ಕಲೆಕ್ಷನ್ಸ್ ಸಿಗೋದೂ ಹೇಳಿದ್ನಲ್ಲ ಕಷ್ಟ. ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಿಲ್ಲ, ಹಂಗಾಗಿ ತೊಗೊಂಬಿಡಿ ಅಂತ ಹೇಳಿ ಇದೆರಡು ಪ್ಯಾಂಟ್ ತೊಗೊಂಡ್ವಿ. ಚೆನ್ನಾಗಿದೆ. ಇಷ್ಟೇ ತೊಗೊಂಡಿದ್ದು. ಇಷ್ಟಕ್ಕೇ 1500 ಆಯಿತು ಇವತ್ತು. ಮತ್ತೇನು ತೊಗೊಂಡ್ವಿ? ಇಲ್ಲ, 2 ಕಪ್ ತೊಗೊಂಡಿದ್ದೀವಿ. ಇವರು ಎಲ್ಲಿ ಇಟ್ಟಿದ್ದಾರೋ ಅದನ್ನು. ನಾವು ಈಗ ಡೈಲಿ ಮಾರ್ನಿಂಗ್ ರಾಗಿ ಗಂಜಿ ಕುಡಿತೀವಲ್ಲ, ರಾಗಿ ಗಂಜಿ ಕುಡಿಯೋದಕ್ಕೆ ಅಂತ ನನಗೆ ಒಂದು ಕಪ್ ನೋಡಿ ತುಂಬ ಇಷ್ಟ ಆಯಿತು. ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಸರಿ, ಅಥರ್ವ ಸೋಫಾ ಮೇಲೆ ಕೂತಿದ್ದಾನೆ ಅಂತ ಅವರು ಕಿಚನಿಗೆ ತಂದಿಟ್ಟಿದ್ದಾರೆ ಡೈರೆಕ್ಟ್. ಅದನ್ನು ತೋರಿಸ್ತೀನಿ ರೀ. ನೋಡಿ,
ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಪ್ಸೂ. ಡಿ ಮಾರ್ಟಿಗೆ ಹೋಗ್ಬಿಟ್ರೆ ಏನೂ ಬೇಡ ಅಂದ್ಕೊಂಡು ಹೋದ್ರೂ ಆರಾಮಾಗಿ 1000-2000 ರುಪೀಸ್ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ. ಸೊ ಇದು ಆ್ಯಕ್ಚುಯಲ್ ಪ್ರೈಸ್ 60 ಅಂತೆ, ಆಫರ್ ಪ್ರೈಸು 49 ಇದೆ ಈಚು. ಸೊ ಇದೆರಡು ಕಪ್ ತೊಗೊಂಡ್ವಿ ಇಬ್ಬರಿಗೂ ಬೆಳಗ್ಗೆ ರಾಗಿ ಗಂಜಿ ಕುಡಿಯೋದಕ್ಕೆ ಅಂತ. ಚೆನ್ನಾಗಿದೆ, ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ನಿಮಗೆ ಈ ಸೈಜಲ್ಲಿ 29 ಈಚ್ ಇರೋದು ಇದೆ. ಇದು ಸ್ವಲ್ಪ ನನಗೆ ಪ್ಯಾಟ್ರನ್ ಇದು ಇಷ್ಟ ಆಯಿತು, ಕ್ವಾಲಿಟಿ ಇದು ಚೆನ್ನಾಗಿತ್ತು, ಹಾಗಾಗಿ ಇದು ತೊಗೊಂಡೆ. ಅದಾದಮೇಲೆ ಡೈರಿ ಮಿಲ್ಕ್ಸ್ ತೊಗೊಂಡ್ವಿ. ಅಥರ್ವಂಗೆ ನನಗೆ ಅಷ್ಟೇ ತೊಗೊಂಡಿದ್ದು, ಮತ್ತೇನು ತೊಗೊಂಡಿಲ್ಲ. ನಮ್ಮ ಸಾಹೇಬರು ಫುಲ್ಲು ಏನು ಮಾಡ್ತಾ ಇದ್ದಿ ಗುಂಡು? ಏನದು? ಚೊಕ್ಕೋ ಅದು. ಇವತ್ತು ಪಾಪ ಅಥರ್ವಂಗೆ ನಿದ್ದೆನೇ ಮಾಡೋದಕ್ಕೆ ಬಿಟ್ಟಿಲ್ಲ ನಾವು. ಅವನು ಇವತ್ತು ಮಲಗೋದೇ ಲೇಟಾಗಿ ಮಲಗಿದ್ದಾನೆ. ಡೈಲಿ ಅಂದರೆ 9:30 ಅನ್ನೋಷ್ಟರಲ್ಲಿ ಟಿಫನ್ ಮುಗಿಸಿ ಮತ್ತೆ 10-10:30 ಅಷ್ಟರಲ್ಲಿ ಮಲ್ಕೊಂಡ್ಬಿಡ್ತಾನೆ. 1-1.5 ಅವರ್ ಮಲ್ಕೊಂಡು ಎದ್ದೇಳ್ತಿದ್ದ. ಪಾಪ ಇವತ್ತು ಅವ್ನು ಮಲಗಿದ್ದೆ 11:30 ಆಗಿತ್ತು. ನಾವು 12:15ಗೆ ಎಬ್ಬಿಸ್ಬಿಟ್ಟಿದ್ದೀವಿ ಅವನ್ನ ರೆಡಿ ಮಾಡಬೇಕು ಅಂತ. ಬರೀ ಒಂದು ಹಾಫ್ ಆನ್ ಅವರ್ ಮಲಗಿದ್ದಾನೆ. ಇನ್ನೊಂದು ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಅವನು ಮತ್ತೆ ಮಲ್ಕೊಂಡ್ಬಿಡ್ತಾನೆ ಇವಾಗ. ಸೊ ನೈಟಿಗೆ ಡಿನ್ನರ್ ಏನಾದರೂ ಪ್ರಿಪೇರ್ ಮಾಡಿ. ಆ್ಯಡ್ ಬರಬಾರ್ದಂದ್ರೆ ಹೆಂಗಪ್ಪ ನೀನು? ಅವನು ಟಿ ವಿ ನೋಡಲ್ಲ. ನೋಡ್ದ ಅಂದರೆ ಈ ಫುಲ್ಲು ಡೀಪಾಗಿ ಅದರಲ್ಲೇ ಮುಳುಗೋಗ್ಬಿಡ್ತಾನೆ. ಆ್ಯಡ್ಸು ಬರಬಾರ್ದು ಅವನಿಗೆ, ಆ ಥರ ನೋಡ್ತಾನೆ. ಇವಾಗ ಆ್ಯಡ್ ಬರ್ತಿದೆ, ಅದಕ್ಕೆ ಅಷ್ಟು ಕಿರಿಕಿರಿ ಮಾಡ್ತಿದ್ದಾನೆ ನೋಡಿ. ಸೊ ಇನ್ನೇನು ಹೇಳಿದ್ನಲ್ಲ, ಇವಾಗ ನೈಟಿಗೆ ಬಂತು ತಡಿ. ನೈಟಿಗೆ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡಿ ಡಿನ್ನರ್ ಮುಗಿಸಿ ಮಲ್ಕೊಳ್ಳೋದಷ್ಟೇ. ಇನ್ನೂ ನನ್ನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಂಡಿರೋದ್ರಲ್ಲಿ ಈವ್ನಿಂಗ್ ವಾಕಿಂಗ್ ಒಂದಾದರೆ, ಡ್ರಿಂಕಿಂಗ್ 4 ಲೀಟರ್ಸ್ ಪರ್ ಡೇ ಇನ್ನೊಂದು. ಆ್ಯಕ್ಚುಲಿ ಹೇಳಬೇಕಂದ್ರೆ 2.5-3 ಲೀಟರ್ಸ್ ಎನಫ್ ಎಲ್ರಿಗೂ. ನನ್ನ ಬಾಡಿ ತುಂಬ ಡಿಹೈಡ್ರೇಟ್ ಆಗಿದೆ, ಅದಾದಮೇಲೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂತ ಹೇಳಿದರು ಡಾಕ್ಟರು. ಹಾಗಾಗಿ ನೀವು 3-3.5 ಲೀಟ್ರೆಲ್ಲ ಕುಡಿದ್ರೂ ನಿಮ್ಮ ದೇಹಕ್ಕೆ ಸಾಕಾಗಲ್ಲ. ಇವಾಗ ಹೀಟ್ ಹೊರಗೆ ಹಾಕಬೇಕು ಅಂದರೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಿದ್ದಕ್ಕೆ 4 ಲೀಟರ್ಸ್ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇದು ಒಂದು ನಾನು ಚೇಂಜ್ ಮಾಡ್ಕೊಂಡಿರೋದ್ರಲ್ಲಿ. ರೀ ಹೆಂಗಾಗೈತೆ ಪ್ಯಾಂಟ್ ತೋರಿಸ್ರಿ. ಮಸ್ತವಲ್ಲ, ಚಲೋ. ಇವು ಲಾಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಕ್ರೀಮ್ ಕಲರ್ ತೊಗೊಂಡಿದ್ರು. ಈ ಕಲರ್ ಭಾರಿ ಮಸ್ತ್ ಅದ, ಸೂಪರ್ ಅದ. ಕಂಫರ್ಟ್ ಪ್ಯಾಂಟು. ಇಂಥ ಬಿಟ್ಬಿಟ್ಟು ವರ್ಷ ಪೂರ್ತಿ ನಂಗೆ ಬಟ್ಟೆನೇ ಬೇರೆ ಬಟ್ಟೆನೇ ಬೇಡ. ವರ್ಷ ಅಲ್ಲ 2 ವರ್ಷ ಬಂದವು ನಿಮ್ಗೆ. ಹಿಂಗೆ ಇದ್ಬಿಡ್ತೀನಿ, ಯಾವ ಫಂಕ್ಷನ್ಗೆ ಕರಿ ಎಲ್ಲರೂ ಕರಿ. ಸರಿ, ಇವಾಗ ಹೇಳಿ ಹೆಂಗಿತ್ತು? ಚೆನ್ನಾಗಿತ್ತು ಮೂವಿ. ಡ್ಯಾನ್ಸ್ ಫುಲ್ ಇಷ್ಟ ಆಯ್ತು ಇವರಿಗೆ ಅಲ್ಲ? ಡ್ಯಾನ್ಸು, ಆ್ಯಕ್ಟಿಂಗ್, ಫೈಟು. ಫಸ್ಟ್ ಮೂವಿ ಅನ್ಸಂಗಿಲ್ಲ ಹೀರೋ ಪರ್ಫಾರ್ಮೆನ್ಸ್ ನೋಡಿ ಮಸ್ತ್ ಮಾಡ್ಯಾರ. ಅವ್ರು ಯಾರು ಹತ್ತಿದ್ರಲ್ಲ ಹೀರೋ? ಜನಾರ್ದನ್ ರೆಡ್ಡಿ ಮಗ. ಜನಾರ್ದನ್ ರೆಡ್ಡಿ ಮಗ ಅಂತ. ಗಂಗಾವತಿ ಆಮೇಲೆ ಇಲ್ಲವಾ? ಸೊ ಥಿಯೇಟ್ರಿಗೆ ಹೋಗಿ ನೋಡಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಅಥರ್ವನ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸ್ ವ್ಲಾಗ್. ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನನ್ನ ಅಪ್ಕಮಿಂಗ್ ಅಪ್ಲೋಡ್ಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇನ್ನೂ ಯಾರೆಲ್ಲ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮಾಡ್ಕೊಂಡು ಬಾಯ್. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಟು
ಮೈ ಮಾಮ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಲವ್ ಯು. ಓಕೆ, ಮತ್ತೆ ಸಿಗೋಣ. ಬಾಯ್.